If set A is made up of 1, 2, 3, 4, set B is 3, 4, 5, 6, C is 5, 6, 7, 8, and D is 7, 8, 9, 10, find A union B. So A union B will be equal to 1, 2, 3, 4, and B is 3, 4, 5, 6. ಅಲ್ವಾ 3, 4 ಎರಡಲ್ಲೂ ಇದೆ, ರಿಪೀಟ್ ಮಾಡಿಕೊಡೋದು ಅಲ್ವಾ. ಸೊ ನಿಮ್ಮ ಎಲಿಮೆಂಟ್ಸ್ ಏನೇನಿರುತ್ತೆ 1, 2, 3, 4 ಮತ್ತು ಇದರಲ್ಲಿ ಎಕ್ಸ್ಟ್ರಾ ಏನಂತ ಹೇಳಿದ್ರೆ 5, 6 ಆ ಥರ ಅಷ್ಟೇನೇನಿಲ್ಲ. ಎ ಯೂನಿಯನ್ ಸಿ ಅಂತ ಹೇಳ್ತು ಅಂದರೆ 1, 2, 3, 4 ಅದು ಬಿಡ್ತು ಅಂತ ಹೇಳಿದ್ರೆ 5, 6, 7, 8. ಇಲ್ಲಿ ಬಿ ಯೂನಿಯನ್ ಸಿ ಏನು ಅಂತ ಹೇಳಿದ್ರೆ 3, 4, 5, 6 ಬಿ ಅಲ್ಲಿ, ಸಿ ಅಲ್ಲಿ 6 ಇಂದ 7, 8 ಹಾಂ ಇವೆರಡು ಎಕ್ಸ್ಟ್ರಾ ಎಲಿಮೆಂಟ್ ಇದೆ. ಬಿ ಮತ್ತು ಡಿ ಅಲ್ಲಿ ಬಿ ಅಲ್ಲಿ 3, 4, 5, 6 ಇದೆ, ಡಿ ಅಲ್ಲಿ 7, 8, 9, 10 ಇದೆ. ಸರಿನಾ? ಮತ್ತು ಎ ಯೂನಿಯನ್ ಬಿ ಯೂನಿಯನ್ ಸಿ, ಎ ಯೂನಿಯನ್ ಬಿ ಯೂನಿಯನ್ ಸಿ, ಎ ಅಲ್ಲಿ ಏನಿದೆ 1, 2, 3, 4, ಬಿ ಅಲ್ಲಿ 3, 4, 5, 6, ಸಿ ಅಲ್ಲಿ 5, 6, 7, 8. Next is A union B union D. 1, 2, 3, 4. B is 3, 4, 5, 6. And D is 7, 8, 9, 10. B union C union D is equal to 3, 4, 5, 6. C is 5, 6, 7, 8. And D is 7, 8, 9, 10. ಅಷ್ಟೇ ಅಲ್ವಾ. ಇವೆಲ್ಲ ಸುಲಭ, ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲೀನಾಗಿ ಕಲ್ತ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಒಂದಷ್ಟು ಪ್ರಾಬ್ಲಮ್ಮು ರಿವಿಷನ್ ಮಾಡಿಸ್ತಾ ಇದ್ದಾರೆ ಅಷ್ಟೇ.